ನಾನು ಇವ್ರ ಥರನೇ ಸೋಮಾರಿ ಸಿದ್ದನ ಥರ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ದಲೆ ಜನರನ್ನೆಲ್ಲ ಜಾತಿ ಎತ್ಕಟ್ಕೊಂಡು ಈ ಕೆಲಸ ಮಾಡ್ಕೊಂಡಿರ್ಬೇಕಿತ್ತ? ಸೋಮಾರಿ ಸಿದ್ಧ ಅನ್ನೋದು ನಾನು ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಮಾಡಿರುವಂತ ದಾಳಿ, ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಅದನ್ನ ತಿರುಚುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಈ ಕಾಂಗ್ರೆಸ್ಸಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ, ಅದು ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ರೆ. ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ಸ್ಕ್ರೀನಲ್ಲಿ ನಿಮಗೆ ಒಂದು ದೃಶ್ಯ ಕಾಣ್ತಿದೆ, ಅದು ಭಕ್ತ ಪ್ರಹ್ಲಾದ ಸಿನಿಮಾದ ಒಂದು ದೃಶ್ಯದ ಒಂದು ಚಿತ್ರ. ಒಂದು ಕಡೆ ಇಂದ್ರ, ಮತ್ತೊಂದು ಕಡೆ ಹಿರಣ್ಯಕಶಿಪು. ಭಕ್ತ ಪ್ರಹ್ಲಾದನ ಜನನಕ್ಕೂ ಮುಂಚೆ ಗರ್ಭದಲ್ಲಿದ್ದಾಗಲೇ ಹಿರಣ್ಯಕಶಿಪು ಪುತ್ರನನ್ನ ವಜ್ರಾಯುಧ ಇಟ್ಟು ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿರ್ತಾನೆ ಇಂದ್ರ. ಅದು ಗೊತ್ತಾಗಿ ಹಿರಣ್ಯಕಶಿಪು ಕೋಪದಿಂದ ಸ್ವರ್ಗಕ್ಕೆ ಬಂದು ಸ್ವರ್ಗಾಧಿಪತಿ ಇಂದ್ರನನ್ನ ಪ್ರಶ್ನಿಸಿದಾಗ ಅಣ್ಣಯ್ಯ ಅನ್ನೋ ಮೂಲಕ ಸೋಪ್ ಹಚ್ಚೋದು, ಬೆಣ್ಣೆ ಹಚ್ಚೋದು, ಬಕೆಟ್ ಹಿಡಿಯೋದು ಆ ಕೆಲಸವನ್ನು ಮಾಡಿದಾಗ ಹಿರಣ್ಯಕಶಿಪು ಹೇಳ್ತಾರೆ, ನಿನ್ನ ಥರ ನಾನಲ್ಲ, ಬಗ್ಗದ್ರೆ ಜುಟ್ಟು ಹಿಡಿಯೋದು, ಎದ್ರೆ ಕಾಲು ಹಿಡಿಯೋದು ಅನ್ನುವಂತಹ ಒಂದು ಡೈಲಾಗ್ ಬರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅದ್ಭುತವಾಗಿ, ಈ ಜಗತ್ತಲ್ಲಿ ನೀನು ಯಾವ ನಟ ಕೂಡ ನಟಿಸೋಕ್ಕಾಗದ ರೀತಿಯಲ್ಲಿ ಅಭಿನಯಿಸಿ ತೋರಿಸಿದರೆ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಆದರೆ ಇಲ್ಲಿ ಯಾಕೆ ಈ ಸೀನ್, ಈ ದೃಶ್ಯ, ಈ ಚಿತ್ರ? ನಿಮಗೆ ವಿಡಿಯೋದ ಆರಂಭಕ್ಕೂ ಮುನ್ನ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರು ಗೊತ್ತಾಗ್ಲಿಲ್ವಾ, ಮೊನ್ನೆ ಸ್ಮೋಕ್ ಗನ್ ಪ್ರಕರಣದ ವಿಚಾರವಾಗಿ ಇಡೀ ಸಂಸತ್ನಲ್ಲಿ ಹೊಸ ಚರ್ಚೆಯನ್ನು ಹುಟ್ಟು ಹಾಕಿದವರು. ಹೊಳಗುನುಗ್ಗಿ ಸ್ಮೋಕ್ ಗನ್ನ ಮೂಲಕ ಒಂದು ಆಗಂತುಕ ಕೃತ್ಯವನ್ನು, ಭಯಾನಕ ಕೃತ್ಯವನ್ನು ಎಸ್ಗೋಕ್ಕೆ ಮುಂದಾಗಿದಂತಹ ಆಗಂತುಕರಿಗೆ ಪಾಸ್ ಕೊಟ್ಟಂತಹ ಪುಣ್ಯಾತ್ಮ, ಬಹುದೊಡ್ಡ ರಾಷ್ಟ್ರೀಯ ವೈಫಲ್ಯಕ್ಕೆ, ಭದ್ರತಾ ವೈಫಲ್ಯಕ್ಕೆ ಕಾರಣಕರ್ತರಾದಂತಹ ಬೆತ್ತಲೆ ಜಗತ್ತಿನ ದಿಟ್ಟ ಪತ್ರಕರ್ತ, ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರು. ಇನ್ನು ಹೇಳಬೇಕಂದ್ರೆ ಎದುರಿಗಿದ್ದಾಗ ಪ್ರತಾಪವನ್ನು ತೋರಿಸದೆ ಮರೆಯಲ್ಲಷ್ಟೇ ಪ್ರತಾಪವನ್ನು ತೋರಿಸುವಂತಹ ಪ್ರತಾಪ್ ಸಿಂಹ ಅವರ ಈ ಪ್ರಶ್ನೆಯನ್ನು, ಪ್ರಶ್ನಾರ್ಥಕ ಚಿಹ್ನೆಯನ್ನು ಮುಂದಿರಿಸಲಿಕ್ಕೆ ಹಲವು ಸಾಕ್ಷ್ಯಗಳು, ಹಲವು ಕಾರಣಗಳು ಇವೆ. ಎರಡೇ ಟ್ವೀಟ್ ತೋರಿಸ್ತೀನಿ ನಿಮಗೆ. ಈಗ ಫೇಸ್ಬುಕ್ಕಲ್ಲಿ ಲೈವ್ ಬಂದು, ಅಣ್ಣಯ್ಯ ನಾನು ನಿಮ್ಗೆ ಹೇಳಲಿಲ್ಲ, ಅಣ್ಣಯ್ಯ ನಾನು ಹೇಳಿದ್ದು ಆ ಥರ ಅಲ್ಲ, ಅಣ್ಣಯ್ಯ ಇದು ಹೀಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಸರ್, ಸಿದ್ದರಾಮಯ್ಯ ಸರ್, ಸಿದ್ದರಾಮಯ್ಯ ಸರ್ ಅನ್ನೋ ಮೂಲಕ ನಾನು ಹೇಳಿದ್ದಾಗಲ್ಲ ಸರ್ ಹೀಗೆ ಅನ್ನುವಂತಹ ಒಂದು ಬೆಣ್ಣೆ ಹಚ್ಚುವಂತಹ, ಅದೇ ಇಂದ್ರ ಹಿರಣ್ಯಕಶಿಪುಗೆ ಮಾಡಿದ್ನಲ್ಲ ಆ ಸೀನಲ್ಲಿ, ಅದೇ ರೀತಿಯ ಪ್ರಯತ್ನವನ್ನು, ಪ್ರಯೋಗವನ್ನು ಅಥವಾ ಒಂದು ಮತ್ತೆ ಆ ಸೀನನ್ನು ಕ್ರಿಯೇಟ್ ಮಾಡ್ತಿದ್ದಾರಾ ಕಣ. ಇಷ್ಟೇ ಅವ್ರದ ಟ್ವೀಟ್, 3 ಟ್ವೀಟ್ ಇದೆ. 3 ಟ್ವೀಟನ್ನು ಕೂಡ ನಿಮಗೆ ತೋರಿಸ್ತೀನಿ. ನಿಮಗೆ ತಾಕತ್ತಿದ್ರೆ, ದಮ್ಮಿದ್ರೆ ಅನ್ನುವಂತಹ ಮಾತನ್ನು 2018ರ ನಂತರ 23ರ ಮಧ್ಯೆ ಹೇಳಿದವರೆಲ್ಲ ಏನಾದರೂ ಈಗ ಅದೇ ಹಾದಿಗೆ ದ ಗ್ರೇಟ್ ಪ್ರತಾಪ್ ಸಿಂಹ ಅವರು ಬರಬಹುದಾ ಕಣ. ಇಷ್ಟೇ. CM ಸಾಹೇಬ್ರೆ, ನಿಮಗೆ ತಾಕತ್ತಿದ್ರೆ, ದಮ್ಮಿದ್ರೆ ಅಭಿವೃದ್ಧಿ ರಾಜಕಾರಣ ಮಾಡ್ರಿ. ಡಿಸೆಂಬರ್ 26, 2023 ಸಾಯಂಕಾಲ 4:30ಕ್ಕೆ ಹಾಕಿರುವಂತಹ ಟ್ವೀಟ್ ನೀವು ನೋಡ್ತಾ ಇದ್ದೀರಾ. ಎರಡನೆಯದ್ದು, ನಾನು ಇವರಂತೆಯೇ ಸೋಮಾರಿ ಸಿದ್ಧನಂತೆ ಕುಳಿತುಕೊಂಡು ಜಾತಿ ಜಾತಿ ಎತ್ತಿ ಕಟ್ಟುವ ರಾಜಕಾರಣ ಮಾಡಬೇಕಿತ್ತ? ಅಭಿವೃದ್ಧಿ ರಾಜಕಾರಣ ಮಾಡಿದ್ದೇ ತಪ್ಪ? ಕರ್ನಾಟಕದಲ್ಲಿ 28 MP ಗಳಿದ್ದಾರೆ, ಯಾಕೆ ಮೈಸೂರು MP ಯನ್ನೇ ಟಾರ್ಗೆಟ್ ಮಾಡ್ತಾರೆ? ಈ ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ಸೋಮಾರಿ ಸಿದ್ಧ ಅನ್ನುವಂತಹ ಒಂದು ವಿಶೇಷ ಸಂಬೋಧನೆಯನ್ನು ಮರೆಯಲಿದ್ದಾಗ, ಎದುರುಗಡೆ ಇದ್ದಾಗ ಮಾಧ್ಯಮಗಳ ಮುಂದೆ ಅಣ್ಣಯ್ಯ 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 ಅನ್ನುವಂತಹ ಪ್ರತಾಪ್ ಸಿಂಹ ಅವರು ಸೋಮಾರಿ ಸಿದ್ಧನಂತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಆದರೆ ಫೇಸ್ಬುಕ್ ಲೈವಲ್ಲಿ ಹೇಳ್ತಾರೆ, ಸಿದ್ದರಾಮಯ್ಯ ಸರ್ ಬಗ್ಗೆ ಅಲ್ಲ ನಾ ಹೇಳಿದ್ದು, ಸಿದ್ದರಾಮಯ್ಯ ಸರ್ ಬಗ್ಗೆ ಅಲ್ಲ, ಅವರ ಬಾಲಬುಡಕರ ವಿಚಾರವಾಗಿ ಹೇಳ್ತಿರೋದು ನಾನು.
ಸಿದ್ದರಾಮಯ್ಯ ಸಾರ್, ನೀವು ಎದುರುಗಡೆ ಸಿಕ್ಕರೆ ಕಾಲಿಗೆ ಬೀಳ್ತೀನಿ ಸಾರ್, ಖರ್ಗೆ ಅವ್ರು ಸಿಕ್ಕರೂ ಬೀಳ್ತೀನಿ ಸಾರ್ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ದ ಗ್ರೇಟ್ ಪ್ರತಾಪ ಸಿಂಹ ಅವರು. ಪ್ರತಾಪ್ ಸಿಂಹ ಅವರ ಹೆಸರಲ್ಲೇ ಪ್ರತಾಪ ಇದೆ, ಸುಮ್ಮನೆ ಇಂಥ ಮಾತುಗಳೆಲ್ಲ ಬರೋದಿಲ್ಲ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಆದರೆ ಫೇಸ್ಬುಕ್ ಲೈವಲ್ಲಿ ಹೇಳ್ತಾರೆ, ಆ ಬೈಟಲ್ಲೂ ಹೇಳ್ತಾರೆ, ದ ಗ್ರೇಟ್ ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ಅದೊಂದು ಪೋಸ್ಟರ್ ಹಾಕಿದೆ, ಆ ಒಂದು ವಿಡಿಯೋ ಹಾಕಿದೆ. ಅದರಲ್ಲಿ ಹೇಳ್ತಾರೆ, ನಾನು ಇವರಂತೆಯೇ ಸೋಮಾರಿ ಸಿದ್ದನಂತೆ ಕುಳಿತುಕೊಂಡು ಜಾತಿ ಜಾತಿ ಎತ್ತಿ ಕಟ್ಟುವ ರಾಜಕಾರಣ ಮಾಡಬೇಕಿತ್ತ. ಯಾರು ಜಾತಿ ಜಾತಿ ಎತ್ತಿ ಕಟ್ಟಿ ರಾಜಕಾರಣ ಮಾಡ್ತಿದ್ದಾರೆ? ಹಾಗಿದ್ರೆ ಅದೊಂದು ಗಾದೆ ಮಾತು ಅನ್ನೋದಾದರೆ, ಜಾತಿ ಜಾತಿ ಎತ್ತು ಕಟ್ಟಿ ರಾಜಕಾರಣ ಮಾಡುವಂತಹ ಪದವು ಕೂಡ ಅದ್ರ ಪಕ್ಕದಲ್ಲಿ ಸೇರ್ಪಡೆ ಆಗಿದೆಯಾ? ಎಲ್ಲರೂ ಹೇಳ್ತಿದ್ದಾರಾ? ಸೋಂಬೇರಿ ಸಿದ್ಧ ಅಥವಾ ಸೋಮಾರಿ ಸಿದ್ಧ ಜಾತಿ ಜಾತಿಗಳ ನಡುವೆ ಎತ್ತು ಕಟ್ಟಿ ರಾಜಕಾರಣ ಮಾಡ್ತಾರೆ ಅನ್ನೋ ಪದಾನ ಯಾರು ಬಳಸ್ತಾರೆ ಕರ್ನಾಟಕದಲ್ಲಿ ಇಷ್ಟುದ್ದದ್ದು? ಆದರೂ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ, ಮರೆಯಲ್ಲಿ ಮತ್ತು ಎದುರಲ್ಲಿ ಅಣ್ಣಯ್ಯ ಅಂತ. ಇದೇ ಕಾರಣಕ್ಕೆ ನಾ ಹೇಳಿದ್ದು, ಈ ಸೀನು, ಈ ಚಿತ್ರ ಎಲ್ಲವೂ ಕೂಡ ಅಂಥದ್ದೇ ಒಂದು ಕಥೆಯನ್ನು ಹೇಳುತ್ತೆ. ನಿಮಗೆ ಮತ್ತೊಂದು ನಮ್ಮದೇ ಚಾನಲಲ್ಲಿ ವಿಡಿಯೋ ಇದೆ, ಆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ದ ಗ್ರೇಟ್ ಪ್ರತಾಪ್ ಸಿಂಹ ಅವರು, ಸಿದ್ದರಾಮಯ್ಯ ಅವರಿಲ್ಲದಿದ್ದಂತಹ ಸಂದರ್ಭದಲ್ಲಿ ಸೋಮಣ್ಣ ಅವರನ್ನ ಪಕ್ಕಕ್ಕೆ ನಿಲ್ಲಿಸ್ಕೊಂಡು, ನೋಡಿ ಇವರೇ ಬಲಿಪಶು, ಇವರೇ ಬಲಿಪಶು ಅಂತ ಹೇಳ್ತಾ ಆ ಸಿದ್ದರಾಮಯ್ಯ, ಓ ಸಿದ್ದರಾಮಯ್ಯ, ಓ ಸಿದ್ದರಾಮಯ್ಯ, ಏ ಸಿದ್ದರಾಮಯ್ಯ ಏಕೋಚನದಲ್ಲಿ ತುಂಬಾ ಕಡೆ ಅಂದ್ರು. ಆ ನಂತರದಲ್ಲಿ KDP ಮೀಟಿಂಗ್ ಬರುತ್ತೆ, ಆ ಸಂದರ್ಭದಲ್ಲಿ ಸರ್ ನೀವು ಬೈತೀರಾ ಅನ್ಕೊಂಡಿದ್ದೆ ಸರ್, ಏನೇನೋ ಮಾತಾಡಿದ್ದೆ ಸರ್ ನಾನು ಅನ್ನೋ ಮಾತನ್ನು ಹೇಳ್ತಾರೆ. ಆ ವಿಡಿಯೋ ಕೂಡ ಇದೆ, ಅದನ್ನು ನೋಡಬಹುದು. ಅಂದ್ರೆ ಪ್ರತಾಪ ಸಿಂಹ ಅನ್ನುವಂತಹ ಹೆಸರಲ್ಲಿರುವಂತಹ ವಿಶೇಷಣೆ ಇದೆಯಲ್ಲ, ಸೋಂಬೇರಿ ಸಿದ್ದನೋ ಸೋಮಾರಿ ಸಿದ್ದನೋ ಅದೇ ರೀತಿ ಇದ್ರೆ ಆ ಥರ ಇರಬೇಕು, ಇಲ್ಲ ಇದ್ರೆ ಈ ಥರ ಇರಬೇಕು, ಇಲ್ಲ ಪ್ರತಾಪ ಇರಬೇಕು ಅಥವಾ ಸಿಂಹ ಇರಬೇಕು. ಆದರೆ ಸಿದ್ದರಾಮಯ್ಯ ಎದುರುಗಡೆ ಇದ್ದಾಗ, ಸಿದ್ದರಾಮಯ್ಯ ಅವರು ಆ ವೇದಿಕೆ ಮೇಲಿದ್ದಾಗ ಅಣ್ಣಯ್ಯ ಅಂತಲೋ ಸಿದ್ದರಾಮಯ್ಯ ಸರ್ ಅಂತಲೋ ಹೇಳುವುದರ ಬದಲಾಗಿ ಆ ಪ್ರತಾಪವನ್ನು ತೋರಿಸಿದ್ರೆ ಸಿಂಹ ಸಿಂಹ ಆಗತ್ತೆ. ಇಲ್ಲಾಂದ್ರೆ ಮತ್ತೇನಾಗಬಹುದು? ಅಣ್ಣಯ್ಯ ಸಿದ್ದರಾಮಯ್ಯ ಅಥವಾ ಸಿದ್ದರಾಮಯ್ಯ ಸರ್ ಸೋಂಬೇರಿ ಸಿದ್ದ. ಯಾರು ಪ್ರತಾಪರು, ಯಾರು ಸಿಂಹ, ಯಾರು ಸೋಂಬೇರಿ, ಯಾರು ಸೋಮಾರಿ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ನಾನು ಇವ್ರ ಥರನೇ ಸೋಮಾರಿ ಸಿದ್ದನ್ ಥರ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ದಲೆ ಜನರನ್ನೆಲ್ಲ ಜಾತಿ ಜಾತಿನ ಎತ್ಕಟ್ಕೊಂಡು ಈ ಕೆಲಸ ಮಾಡ್ಕೊಂಡಿರ್ಬೇಕಿತ್ತ? ಸೋಮಾರಿ ಸಿದ್ಧ ಅನ್ನೋದು ನಾನು ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಮಾಡಿರುವಂತ ದಾಳಿ, ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ತಿರುಚುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಈ ಕಾಂಗ್ರೆಸ್ಸಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ, ಅದು ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ರೆ,